ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. 50 ದಿವಸಗಳ ಮಹಾ ಉಪವಾಸ ಕಾಲದ 10ನೆಯ ದಿನದ ಈ ಬೆಳಗಿನ ಜಾವದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ವೇದ ಚಿಂತನೆಗಾಗಿ ಆರಿಸಲ್ಪಟ್ಟಿರುವ ವೇದ ಭಾಗಗಳು ಯೆಶಾಯ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ರಿಂದ 19 ತನಕ ಇರುವ ವಚನಗಳು, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 8 ತನಕ ಇರುವ ವಚನಗಳು, ಹಾಗೂ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ತನಕ ಇರುವ ವಚನಗಳು ಆಗಿದೆ. ದ ಮಾಡೆಲ್ ಆಫ್ ಹ್ಯುಮಿಲಿಟಿ, ನಮ್ರತೆಯ ಮಾದರಿ. ನಮ್ರತೆ ಅಥವಾ ಮನೋ ವಿನಯದ ಬಗ್ಗೆ ಚಿಂತನೆ ಮಾಡುವಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ ಸಾಮ್ಯವೇ ಮುಖ್ಯ ಉದಾಹರಣೆಯಾಗಿದೆ. ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯದಲ್ಲಿ ಹೋದಾಗಲೂ ಪ್ರಾರ್ಥನೆಯಲ್ಲಿ ತನ್ನನ್ನೇ ಹೆಚ್ಚಿಸಿಕೊಂಡು ಇನ್ನಿತರರನ್ನು ಕೆಳಮಟ್ಟಿಗೆ ಅಥವಾ ಉದಾಸೀನವಾಗಿ ಕಾಣುವಂತ ಫರಿಸಾಯನು, ಅದೇ ಸಮಯದಲ್ಲಿ ದೇವಾಲಯದಲ್ಲಿ ಹಿಂದಕ್ಕೆ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತುವುದಕ್ಕೂ ಆಗದೆ ಪಾಪ ಬೋಧವುಳ್ಳವನಾಗಿ ಎದೆ ಬಡಿದುಕೊಂಡು, ಕರ್ತನೇ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಂತ ಸುಂಗದವ. ಈ ಇಬ್ಬರ ಪ್ರಾರ್ಥನೆಯ ನಡುವಿನಲ್ಲಿ ಯೇಸು ಸ್ವಾಮಿ ಹೇಳುವನಾಗಿದ್ದಾನೆ, ಯಾರು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದಾರೆ, ಸುಂಗದವನೇ ಹೊರತು ಫರಿಸಾಯನು ನೀತಿವಂತನು ಎಂಬುದಾಗಿ ಎಣಿಸಲ್ಪಡಲಿಲ್ಲ. ಯಾಕೆಂದರೆ ಅವನು ಪಾಪಬೋಧವಿಲ್ಲದವನಾಗಿ ತನ್ನನ್ನೇ ಹೆಚ್ಚಿಸಿಕೊಳ್ಳುವಂತಹ ರೀತಿಯಲ್ಲಿ ಇದ್ದ. ಸ್ವಾಮಿಯು ಹೀಗನ್ನುತ್ತಾನೆ, ತನ್ನನ್ನೇ ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವುದು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವುದು ಎಂಬುದಾಗಿ. ಯೆಹೋವನು ದೀನರನ್ನು ಕರುಣಿಸುವವನು ಎಂಬುದಾಗಿ ಯೆಶಾಯ ಪ್ರವಾದನೆಯ ಗ್ರಂಥದ ಮೂಲಕವಾಗಿ ನಮಗೆ ಬೋಧಿಸುತ್ತದೆ. ಯೆಶಾಯ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಸದವನ್ನು ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವನಾಗಿದ್ದೇನೆ ಎಂಬುದಾಗಿ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥದ್ದು ಅದೇ ಆಗಿದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಹಾ ಉಪವಾಸ ಕಾಲಗಳು ನಮ್ರತೆಯುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ತಗ್ಗಿಸುತ್ತಾ ದೇವರ ಕರುಣೆ, ಕೃಪೆ, ಪ್ರಸನ್ನತೆ ಹೊಂದಿದವರಾಗಿ ಜಯ ಜೀವಿತವನ್ನ ಸಾಧಿಸಲಿಕ್ಕೆ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. 138ನೇ ವೇದಕೀರ್ತನೆ 6ನೇ ವಚನ, ಯೆಹೋವನು ಮಹೋನ್ನತನು ಆದರೂ ದೀನರನ್ನು ರಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ಈ ಮಹಾ ಉಪವಾಸ ದಿನಗಳು ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ತಗ್ಗಿಸುತ್ತಾ ದೇವರನ್ನು ಕಂಡುಕೊಳ್ಳುವಂತ, ದೇವರ ಸನ್ನಿಧಿಯಲ್ಲಿ ನಮ್ರತೆಯುಳ್ಳವರಾಗಿ, ಈ ಲೋಕದಲ್ಲಿ ವಿನಯವುಳ್ಳವರಾಗಿ ಆತನ ಸಾಕ್ಷಿಗಳಾಗಿ ಶೋಭಿಸುವಂತೆ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇಲೆ